E20 ಯೋಜನೆಯ ಬಗ್ಗೆ ವಿಡಿಯೋ ರೀಲ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಕೋಟಿ ಪರಿಹಾರಕ್ಕೆ ಪ್ರಕರಣವನ್ನು ದಾಖಲಿಸಿರೋದು ಗಡ್ಕರಿ. ನನಗೆ ಅವಮಾನ ಆಗಿಬಿಟ್ಟಿದೆ, 11 ಕೋಟಿ ಪರಿಹಾರ ನನಗೆ ಕೊಡಲೇಬೇಕು. ಮೆಟಾ, ಎಕ್ಸ್, ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ ಗಡ್ಕರಿ. ಬಾಂಬೆ ಹೈಕೋರ್ಟ್ಗೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ಗಡ್ಕರಿ ಕೇಸ್ ಹಾಕಿರೋದಿಲ್ಲಿ. E20 ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕರು ವಿಡಿಯೋ ಮಾಡಿದ್ದಾರೆ, ರೀಲ್ಸ್ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ. ನನಗೆ ಇದರಿಂದ ಗೌರವಕ್ಕೆ ಹಾನಿಯಾಗಿದೆ, ಚ್ಯುತಿಯಾಗಿದೆ, ನನ್ನ ಮರ್ಯಾದೆ ಹಾಳಾಗಿದೆ. ಸೊ ನನಗೆ ಈಗ 3 ಕಂಪನಿಗಳು ಎಕ್ಸ್ ಜೊತೆಗೆ ಮೆಟಾ ಮತ್ತು ಗೂಗಲ್ ಇವರೆಲ್ಲರೂ ಸೇರಿ ನನಗೆ ಪರಿಹಾರ ಕಟ್ಕೊಡ್ಬೇಕು. 11 ಕೋಟಿ ನನಗೆ ಪರಿಹಾರ ಕಟ್ಕೊಡ್ಲಿ ಅವರು. E20 ಯೋಜನೆ ಜಾರಿಗೂ ನನಗೂ ಸಂಬಂಧವನ್ನು ಕಲ್ಪಿಸಿಕೊಂಡು ಇವರು ವಿಡಿಯೋ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ರೀಲ್ಸ್ ಶೇರ್ ಮಾಡ್ತಾ ಇದ್ದಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ, ಮಾನಹಾನಿಯಾಗಿದೆ. ಸೊ ಮೆಟಾ, ಗೂಗಲ್, ಎಕ್ಸ್ ಸೇರಿದಂತೆ ಹಲವು ಕಂಪನಿಗಳ ಮೇಲೆ ಕೇಸ್ ಹಾಕಿದ್ದೀನಿ ನಾನು. ಕೇಸ್ ದಾಖಲಿಸುವುದಕ್ಕೆ ಅನುಮತಿ ಕೊಡಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸೊ ಬಾಂಬೆ ಹೈಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪ್ರಕರಣ ದಾಖಲಾಯಿತು. ಸುಮಾರು 24 ಪೋಸ್ಟ್ಗಳನ್ನು ಪಟ್ಟಿ ಮಾಡಿ ಹೈಕೋರ್ಟ್ಗೆ ಕೊಟ್ಟಿದ್ದಾರೆ ಗಡ್ಕರಿಯವರು. ಎಲ್ಲ ಪೋಸ್ಟ್ಗಳನ್ನು ಅಳಿಸಿ ಹಾಕಬೇಕು ಅಂತ ಆದೇಶ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ.